ನಿನ್ನೆ ಮಂಗಳೂರಿನಲ್ಲಿ ರಾತ್ರಿ 9:30 ಅಷ್ಟೊತ್ತಿಗೆ ನಮ್ಮ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಅವನ ಮೇಲಿರುವಂತ ಆರೋಪ ಇನ್ನೂ ಕೂಡ ತನಿಖೆ ಆಗ್ತಾ ಇದೆ, ನ್ಯಾಯಾಲಯದ ಚೌಕಟ್ಟಿನಲ್ಲಿದೆ. ಇತ್ತೀಚೆಗೆ ಬೇಲ್ ಮೇಲೆ ಬಂದಿದ್ದಾರೆ. ಆದರೆ ಕಾನೂನನ್ನೇ ಕೈಗೆ ಎತ್ಕೊಂಡು ಸುಹಾಸ್ ಶೆಟ್ಟಿಯನ್ನೇ ಕೇಂದ್ರವಾಗಿ ಇಟ್ಟುಕೊಂಡು ಫಾಲೋ ಮಾಡಿ ಬರ್ಬರವಾಗಿ ಸಾವಿರಾರು ಜನರ ಮಧ್ಯೆ ಮುಖ್ಯವಾದ ಸರ್ಕಲ್ ನಲ್ಲಿ ಹತ್ಯೆ ಮಾಡುವ ಮುಖಾಂತರ ಇವರ ಗುಂಡಾಗಿರಿಯನ್ನ ಮತ್ತೊಮ್ಮೆ ಪ್ರದರ್ಶಿಸುವಂತ ಕೆಲಸ ಹಿಂದೂಗಳ ನಾಯಕರ ಮೇಲೆ ಪದೇ ಪದೇ ಈ ರೀತಿಯಂತ ಕಾಂಗ್ರೆಸ್ ಸರ್ಕಾರ ಇರುವಂತಹ ಜಾಗದಲ್ಲಿ ಈ ರೀತಿಯಂತ ಘಟನೆಗಳು ಮರುಕಳಿಸ್ತಾ ಇರೋದು ನಾವೆಲ್ಲರೂ ಕೂಡ ನೋಡ್ತಾ ಇದೀವಿ. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಕಾನೂನನ್ನೇ ಕೈಗೆ ಎತ್ಕೊಂಡಿದ್ದಾರೆ, ಎಲ್ಲೋ ಒಂದ್ ಕಡೆಗೆ ಅಂತ ಹಂತಕರಿಗೆ ಕಾಂಗ್ರೆಸ್ ಸರ್ಕಾರ ಎಲ್ಲಿದೆ ಅಲ್ಲಿ ನಮಗೆ ರಕ್ಷಣೆ ಅಂತ ಒಂದು ಮನಸ್ಥಿತಿಯಲ್ಲಿ ಈ ರೀತಿಯಂತ ಘಟನೆಗಳು ಇಡೀ ರಾಜ್ಯಾದ್ಯಂತ ಮರುಕಳಿಸ್ತಾ ಇದೆ. ಶಿವಮೊಗ್ಗ ಇರ್ಬೋದು, ಅದು ನಮ್ಮ ಮೈಸೂರು ಇರ್ಬೋದು, ಅದು ಮಂಗಳೂರು ಇರ್ಬೋದು. ಅದು ಎಸ್ಪೆಷಲಿ ಮಂಗಳೂರಲ್ಲಿ ಇತ್ತೀಚೆಗೆ ಈ ರೀತಿಯಂತ ಘಟನೆಗಳು ಹೆಚ್ಚಿಗೆ ಆಗ್ತಾ ಇದೆ. ಇದ್ರ ಮುಖಾಂತರ ಹಿಂದುತ್ವವನ್ನು ತುಳಿಯುವಂತ ಒಂದು ಎಲ್ಲ ರೀತಿಯಂತ ಷಡ್ಯಂತ್ರ ಇವತ್ತು ನಡೀತಾ ಇದೆ. ಗೌರವಿತ ಮುಖ್ಯಮಂತ್ರಿಗಳ ಸಹಜವಾಗಿ ಮೊನ್ನೆ ಪ್ರಧಾನಮಂತ್ರಿಗಳು ತೆಗೆದುಕೊಂಡಂತ ನಿಲುವಿನ ಬಗ್ಗೆ, ಜಮ್ಮು ಕಾಶ್ಮೀರ ಪ್ರವಾಸಿಗರ ಮೇಲೆ ಆದಂತ ಘಟನೆ ಮೇರೆಗೆ ಬಿಗಿಯಾದ ನಿಲುವನ್ನು ಏನು ತೆಗೆದುಕೊಳ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ಕಾಮೆಂಟ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಈ ರೀತಿ ಎಲ್ಲೋ ಒಂದ್ ಕಡೆಗೆ ಕಾಂಗ್ರೆಸ್ ಸರ್ಕಾರದ ಒಂದು ಅನುಕಂಪ ಈ ರೀತಿಯಂತ ಒಂದು ಘಟನೆಗಳ ಮೇಲೆ ಇರೋದ್ರಿಂದ, ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರ್ತಿದ್ದಂಗೆ ಕೆಜೆಹಳ್ಳಿ ಡಿಜೆಹಳ್ಳಿ ಕೇಸಲ್ಲಿ ಎಲ್ಲರನ್ನೂ ಕೂಡ ಮಾಫಿ ಮಾಡುವಂತ ಕೆಲಸ ನಡೀತು. ಅದಾದ್ಮೇಲೆ ಹುಬ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಹಚ್ಚಿ ನಡೆದಂತ ಘಟನೆಯಲ್ಲೂ ಕೂಡ ಅವ್ರನ್ನ ಉಳಿಸುವಂತ ಪ್ರಯತ್ನಗಳಾಯಿತು. ಹಾಗಾಗಿ ಈ ರೀತಿಯಂತ ಘಟನೆ ಹೇಗಿದ್ರು ಕೂಡ ನಾಳೆ ನಡೆದ್ರೆ ಮತ್ತೆ ಹೊರಗೆ ಬರ್ತೀವಿ ಅಂತ ಹೇಳಿ ಆ ವಿಶ್ವಾಸದಲ್ಲಿ ಈ ರೀತಿಯಂತ ಹಿಂದೂ ನಾಯಕರನ್ನ ಹುಡುಕಿ ಕೊಲೆ ಮಾಡುವಂತ ಷಡ್ಯಂತ್ರ ನಡೀತಾ ಇದೆ. ತುಂಬಾ ದಿನ ನಡೆಯಲ್ಲ ಇದು. ಎಲ್ಲದೂ ಕೂಡ ಇಡೀ ದೇಶ ಜನ ಇದು ಗಮನಿಸ್ತಾ ಇದ್ದಾರೆ. ಏನೋ ಕೆಲವು ತಪ್ಪುಗಳಿಂದ ಏನೋ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ತಾವು ಇಲ್ಲಿ ಬಂದಿದ್ದೀರಿ, ಇಡೀ ದೇಶದಲ್ಲಿ 2 ರಾಜ್ಯದಲ್ಲಿ ಮಾತ್ರ ನೀವು ಇಲ್ಲಿದ್ದೀರಿ. ಇನ್ನೂ ಕೂಡ ಈ ರೀತಿಯಂತ 2 ಧರ್ಮಗಳ ಮಧ್ಯೆ ಈ ರೀತಿಯಂತ ಹಚ್ಕೊಂಡು ಈ ರೀತಿಯಂತ ಘಟನೆಗಳು ಏನು ನಡೀತಾ ಇದೆ, ಕಡಾತುಂಡವಾಗಿ ಸರಿಯಾದ ರೀತಿಯಂತ ಒಂದು ಬಿಗಿಯಾದ ನಿಲುವನ್ನು ತೆಗೆದುಕೊಳ್ಳಿಲ್ಲ ಅಂದ್ರೆ ಮುಂದಿನ ಒಂದು ಕಾಂಗ್ರೆಸ್ಸಿನ ಒಂದು ಭವಿಷ್ಯನೂ ಕೂಡ ನುಚ್ಚುನೂರಾಗುತ್ತೆ. ಮತ್ತೆ ಮಾತಾಡೋದೊಂದು, ನಡವಳಿಕೆ ಒಂದು, ಅಂಬೇಡ್ಕರ್ ಸಂವಿಧಾನ ಬಗ್ಗೆ ಮಾತಾಡ್ತೀರಿ, ಇದೆಲ್ಲದೂ ಕೂಡ ಜೊತೆಗೆ ಈ ರೀತಿಯಂತ ಹಿಂದೂ ನಾಯಕರ ಕಗ್ಗೊಲೆ ಏನಾಗ್ತಾ ಇದೆ ಇದನ್ನ ಕಠೋರವಾಗಿ ಇಡೀ ಸಮಾಜ ಖಂಡಿಸುತ್ತೆ ಸರ್.